ಹಾಯ್. ಸೊ ಇವತ್ತು ಕಂಟಿನ್ಯೂ ಮಾಡಿ ನಿಮ್ಮ ಡಿಸ್ಕಷನ್. ಸೊ ಅದೇನೇ ನ್ಯಾಚುರಲ್ ಆಗಿರುತ್ತೆ ಅಲ್ವಾ. ಸೊ ಆಕ್ಚುಲಿ ಏನಂದ್ರೆ ನಾನು ಇವತ್ತಿಂದಾದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾವ ತರ ಅಂದ್ರೆ ಬರೀ ಈ ತರ ಲಾಗ್ಸ್ ಅಂಡ್ ಇಲ್ಲಿ ನೋಡಿ ಎಲ್ಲಿದ್ದೀನಿ, ಎಲ್ಲೆಲ್ಲ ನಾನೇ ಅನಿ ರ್ಯಾಬಿಟ್ ನೀನು ರ್ಯಾಬಿಟ್. ನಮ್ಮ ಮನೆಯಲ್ಲೊಂದು ರ್ಯಾಬಿಟ್ ಇರುವುದು, ಈ ಈ ಈ ಎಂದು ಅಳುವುದು. ಈ ಈ ಈ ಬೀಳಿಸ್ಬಿಟ್ಟ ನೋಡಕ್ ಸೇಮ್ ಅದೇ ಟೂತ್ ಮೈಸೂರು ಪಾಕ್ ಬರುತ್ತಲ್ಲ ಹಂಗೇನೆ ಇದು ಸ್ವೀಟ್ ಖರ್ಜೂರ. ಹೆವಿ ಸ್ವೀಟ್ ಇಲ್ಲ, ಲೈಟ್ ಆಗಿದೆ. ಮೈಸೂರು ಪಾಕ್ ತಿಂತೀವಲ್ಲ ಆಲ್ಮೋಸ್ಟ್ ಹಂಗೇನೆ ತಗೋಬೇಕು ಅನಿಸುತ್ತೆ. ಮತ್ತೆ ಚೆನ್ನಾಗಿದೆ ತಿನ್ನೋದಕ್ಕೆ. ಆ್ಯಕ್ಚುಲಿ ನಾನು ಇವತ್ತೇ ತಿಂತಾ ಇರೋದಿಲ್ಲ, ನನ್ನ ಮಗಳು ಹಿಡ್ಕೊಂಡಿದ್ದಾಳೆ, ಅವಳು ತಿಂತಾ ಇದ್ದಾಳೆ. ಸೀಬಿಟ್ಟು ಇಟ್ಟಾಳೆ, ರುಚಿ ಎಲ್ಲ ಆಗೋಯ್ತೇನೋ. ಹೀಗೆ ಆಕ್ಚುಲಿ ಸಕ್ಕತ್ತಾಗಿದೆ ಗೈಸ್ ಹೋಟೆಲ್. ಯಾಕೆ ಆಫ್ ಮಾಡಲಿ? ನಾನು ಆಫ್ ಮಾಡಲ್ಲ. ಆಫ್ ಮಾಡಿ ಅಂತವ್ರೆ. ತಿನ್ನಕ್ಕೆ ಬಂದಿದ್ದೀವಿ, ತಿನ್ನಕ್ಕೆ ಅನ್ಕೊಂಡಿರ್ತೀರಲ್ಲ ಎಲ್ಲರೂ ಮನ್ಸಲ್ಲಿ, ನಾವೇನು ಬೇರೆದಕ್ಕೆ ಬರ್ತೀವ ಅಂತ. ಡಾಬಾಗೆ ಹಂಗೆ ಅನ್ಕೊಂಡವ್ರಿಗೆ ಅಯ್ಯೋ ಮೇಲಿಂದ ಬಿದ್ಬಿಟ್ಟೈತಾ. ನೋಡು ಈಗ ಬಿದ್ದೈತೆ ನೋಡೋಣ, ಅದು ನೀರು ಒಳಗೆ ಬರ್ಬೋದು ನೋಡೋಣ. ಒಂಚೂರು ನೀರು ಹಾಕೋಣ. ಕರೆಂಟ್ ಹೊಡ್ದಿನ ಅಯ್ಯೋ ಪಾಪ, ಅದೇ ಬಾಯಿ ಬಿಟ್ಕೊಬಿಟ್ಟೈತೆ ಪಾಪ. ಕರೆಂಟ್ ಎಲ್ಲಿ ಯಮ್ಮ? ಇವೆಲ್ಲ ಹಂಗಾರೆ ಡೇಂಜರೇ ಬಾ. ಕರೆಂಟ್ ಹಂಗೆ ಮೇಲೆಲ್ಲಿ ಈ ಲೈನು ಅನ್ಸುತ್ತೆ. ಪ್ರಾಣಿ ಪಕ್ಷಿಗೆ ತೊಂದರೆ ಆಗತ್ತಾರ ಹೋಟ್ಲ್ ಮಾಡ್ತಾರ. ಅಯ್ಯೋ ಬೇಜಾರಾಯ್ತದ ಬರಮ್ಮ. ಹೋಟೆಲ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಎಲ್ಲ ಕಡೆನೂ ಒಳ್ಳೊಳ್ಳೆ ಲೈಟಿಂಗ್ಸ್ ಹಾಕ್ಸಿದ್ದಾರೆ. ಮತ್ತು ಹಟ್ ಇದೆಯಲ್ಲ, ಹಟ್ಟಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನಾವು ಫಸ್ಟು ಹೋಗಿ ಹಟ್ಟಲ್ಲೇ ಕೂತ್ಕೊಂಡ್ವಿ. ಸಿಕ್ಕಾಬಟ್ಟೆ ಸೊಳ್ಳೆ ಏನೋ ಸ್ಮೆಲ್ ಬರ್ತಾಯಿತ್ತು. ಮಳೆ ಉಯ್ದಿತ್ತಲ್ಲ, ಹಸ್ರಿದೆಯಲ್ಲ, ಹಂಗಾಗಿ ಮೇ ಬಿ ಅದರಿಂದ ಸ್ಮೆಲ್ ಬರ್ತಿತ್ತು ಅನಿಸುತ್ತೆ. ನಮಗೆ ಆಗಲಿಲ್ಲ ಒಳಗಡೆ ಕೂತ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸ್ವಲ್ಪ ಜಾಗ ಚೇಂಜ್ ಮಾಡ್ತೀವಿ, ಬೇರೆ ಕಡೆ ಕೂತ್ಕೋತೀವಿ ಅಂದ್ಬಿಟ್ಟು ಬೇರೆ ಕಡೆ ಬಂದ್ಬಿಟ್ವಿ. ಇದು ನೋಡಿ ಹೇಗಿದೆ ಅಂತ ರಿಯಲ್ ಆಗಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಆನೆಸ್ಟಾಗಿ ನಾವು ಬೆಂಗಳೂರಲ್ಲಿ ಇದ್ದೀವಿ, ಸಿಟಿ ಒಳಗಡೆ ಇದ್ದೀವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿದೆ ಹೋಟೆಲ್ಲು. ಒಂಥರ ನೈಟ್ ಔಟ್ ಬಂದಂಗಿತ್ತು, ಯಾವುದೋ ಔಟ್ಸೈಡ್ ಇದಕ್ಕೆ ಹೋದಂಗೆ, ಒಟ್ಟಿನಲ್ಲಿ ಔಟ್ ಆಫ್ ಸಿಟಿಲಿ ಇದ್ದೀವೇನೋ ಅನ್ನೋ ಥರನೇ ಫೀಲ್ ಇತ್ತು. ಅಷ್ಟು ಚೆನ್ನಾಗಿತ್ತು ಹೋಟೆಲ್ ಅಂತೂ. ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಫುಡ್ಡು ಓಕೆ ಪರವಾಗಿಲ್ಲ, ಯಾಕಂದರೆ ಲೇಟ್ ಆಯಿತು ನಮಗೆ ಊಟ ಎಲ್ಲ ಅವ್ರು ಕೊಟ್ಟಿದ್ದು. ನಾವು ಆರ್ಡರ್ ಮಾಡಿ ಸಿಕ್ಕಾಬಟ್ಟೆ ಹೊತ್ತಾಯಿತು, ಆದ್ರೂ ಅವ್ರು ಊಟ ಲೇಟಾಗಿ ಕೊಟ್ಟರು. ಮೇ ಬಿ ಅಲ್ಲಿ ಪ್ರೊವೈಡ್ ಮಾಡೋರು ಕಮ್ಮಿ ಇದ್ದರು ಅನಿಸುತ್ತೆ, ಅಥವಾ ಪ್ರಾಬಬ್ಲಿ ಏನು ಅಂತ. ನಾವು ನೋಡ್ದಂಗೆ ಜಾಸ್ತಿ ಜನ ವರ್ಕರ್ಸ್ ಇರಲಿಲ್ಲ ಅಲ್ಲಿ, ಹಂಗಾಗಿ ನಮಗೆ ಲೇಟ್ ಆಯಿತು. ಅಲ್ಲಿ 2 ನಾಯಿ ಬೇರೆ ಸಾಕಿದ್ದಾರೆ. ಹಿಂಗಿದ್ದು ಅಂದರೆ ನನ್ನ ಮಗಳಂತೂ ಊಟ ತಿಂದೇನೆ ಬರೀ ಅದ್ರ ಕಡೆನೇ ಹೋಗೋದಕ್ಕೆ ಜ್ಞಾನ ಜಾಸ್ತಿ ಹೋಗ್ತಾ ಇದ್ಲು ಅವಳು. ಊಟ ತಿನ್ನಲೇ ಇಲ್ಲ ಬಿಡಿ ಅವಳು ಖಂಡಿತ. ಅಲ್ಲಿ ಒಂದು ಸ್ವಲ್ಪ ಹೊತ್ತಿಗೆ ಮಲ್ಕೊಂಡೇ ಬಿಟ್ಲು. ಅಲ್ಲಿಂದ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹೋಟೆಲ್ ಅಂತೂ. ಒಂಥರ ಈ ಕಪಲ್ಸ್ಗಂತೂ ಆ ಥರ ಹೋಟೆಲ್ಸ್ ಇದ್ಬಿಟ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ ಸೈಡ್ ಪಾರ್ಕ್ ನೋಡಿ, ಈ ಸೈಡ್ ಹೆಂಗಿದೆ ಒಂಥರ ನೈಟ್ ಔಟು ಸಖತ್ತಾಗಿದೆ ಅಲ್ವಾ. ಇದು
ಇದೆಲ್ಲ ಫುಲ್ಲು ಲೈಟಿಂಗ್ ಸೆಟ್ಟಿಂಗ್ ಇದೆಯಲ್ಲ, ಅಲ್ಲೆಲ್ಲ ಹಟ್ಟಿದೆ. ಹಟ್ಟಲ್ಲೂ ಕುತ್ಕೊಳ್ಳೋರು ಹಟ್ಟಲ್ಲಿ ಕುತ್ಕೋಬೋದು. ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ. ಈ ವೆದರ್ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಅದಕ್ಕೆ ಇಲ್ಲಿ ಬಂದ್ವಿ ಕುತ್ಕೊಳ್ಳೋದಕ್ಕೆ. ವಿಷಯ ಏನಂದರೆ 3 ನಾಯಿ ಇದೆ. ಆ 3 ನಾಯಿನ ನೈಟ್ ಹೊತ್ತು ಬಿಡ್ತಾರೆ ಅಂತ ನಾನು ಓಡಾಡೋದಕ್ಕೆ. ಹೆಂಗಿದಾವೆ ಅಂದರೆ ಸಕ್ಕದಾಗಿದ್ದಾವೆ ನಾಯಿ, ನೋಡೋದಕ್ಕೆ ಒಳ್ಳೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆದರೆ ನಮ್ಮನೇಲಿ ಇನ್ನೇನು ಹೇಳ್ತಾ ಇದ್ದಾರೆ ಗೊತ್ತಾ, ಯಾರು ತಿಂದ್ಬಿಟ್ಟು ಹೊಂಟೋಗ್ತಾರೆ ಅವ್ರಿಗೆ ಬಿಡೋದು, ಅವ್ರಿಗೆ ಯಾರು ದುಡ್ಡು ಕೊಡದೆ ತಿಂದ್ಬಿಟ್ಟು ಹೊಂಟೋಗ್ತಾರಲ್ಲ ಅವ್ರಿಗೆ ನಾಯಿ ಬಿಡೋದು ಅಂತ. ಸೊ ನಾನು ಅಂದ್ಕೊಂಡಿದ್ದೀನಿ ಅವರು ಬಂದವರು 1 kg ತಿಂದರೆ ಇದು 5 kg ತಿನ್ನುತ್ತೆ ಅಂತ. ಸೊ ಯಾವ್ದು ಸತ್ಯ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ 3 ವೀಡಿಯೋಸ್ ಬರ್ತಾ ಇರುತ್ತೆ. ವೆರೈಟೀಸ್ ಫುಡ್ ಇತ್ತು, ಬಟ್ ಅಲ್ಲಿ ಪ್ರೊವೈಡ್ ಮಾಡೋರು ಕಮ್ಮಿ ಇದ್ದರು. ನಮಗೆ ತಂದು ಕೊಡೋದು ಲೇಟ್ ಮಾಡ್ತಾನೇ ಇದ್ದರು. ಅದೊಂದು ಬೇಜಾರಾಯಿತು. ಊಟದ ವಿಷಯ ಬಂದರೆ ಓಕೆ ಪರವಾಗಿಲ್ಲ. ಒಂದೊಂದು ಟೇಸ್ಟ್ ಇರ್ತಿತ್ತು, ಒಂದೊಂದು ಓಕೆ ಸೊ ತಿನ್ಬೋದು. ಫ್ರೆಂಡ್ಸ್, ಇದನ್ನು ಹೇಳಲೇಬೇಕು. ಇದು ನಾನು ತಿಂತಾ ಇರೋದು ಏನಂತ ಗೆಸ್ ಮಾಡಿದ್ರಾ? ಗೆಸ್ ಮಾಡಿ. ಇದನ್ನೇನಾದರೂ ನೀವು ನೋಡಿದರೆ, ಇದನ್ನೇನಾದರೂ ನೀವು ಬೆಳೆದಿದ್ರೆ ಕರೆಕ್ಟಾಗಿ ಗೆಸ್ ಮಾಡ್ತೀರಾ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಜಾಸ್ತಿ ಹೊತ್ತು ವೆಯ್ಟ್ ಮಾಡೋದು ಬೇಡ. ಇದು ಆ್ಯಪಲ್. ಇದನ್ನು ನಾವು ಊರಲ್ಲಿ ಮನೆ ಹತ್ರನೇ ಬೆಳೆಸಿರೋದು. ನಮ್ಮ ಹಸ್ಬೆಂಡ್ ಹಾಕಿರೋದು. ಅವರೇ ಇಷ್ಟಪಟ್ಟು ಅವ್ರಿಗೆ ಗಿಡಗಳು ಹಾಕೋದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದನ್ನು ಒಂದು ಹಾಕಿದ್ರು. ಎಷ್ಟೊಂದು ಕಾಯಿ ಬಿಟ್ಟಿದೆ, ಎಷ್ಟೊಂದು ಆಲ್ರೆಡಿ ಬಂದಿದೆ ಈ ಥರ. ಇದರಲ್ಲಿ ಇವತ್ತು ನಾನು ಹೋದಾಗ ಫಸ್ಟ್ ಟೈಮು ತಿಂದಿದ್ದು, ಟೇಸ್ಟ್ ಮಾಡಿದ್ದು ಹೇಗಿರುತ್ತೆ ಅಂತ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸ್ವೀಟಾಗೇ ಇತ್ತು. ಹುಳಿ ಏನು ಅಷ್ಟು ಒಂದು 90% ಸ್ವೀಟ್ ಇತ್ತು ಅಂದ್ಕೊಳ್ಳಿ. 10% ಲೈಟಾಗಿ ಒಂಥರ ಹುಳಿ ಅನ್ನೋದಿತ್ತು ಅಷ್ಟೇ. ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳಲೇಬೇಕು. ಏನಂದರೆ ನಾಳೆ ಅಮಾವಾಸ್ಯೆ ಇತ್ತು. ಸೊ ಹಿಂದಿನ ದಿನ ನಾವು ಹೊರಗಡೆ ಹೋಗಿದ್ದು. ಸೊ ಬೆಳಗ್ಗೆಗೆ ಅಮಾವಾಸ್ಯೆ ಇತ್ತು. ನಾನು ಮರ್ತೇ ಹೋಗಿದ್ದೀನಿ. ಏನು ಅಮಾವಾಸ್ಯೆ ನಾರ್ಮಲಾಗಿ ಅಮಾವಾಸ್ಯೆ ಇತ್ತು ಅಂತ ಗೊತ್ತಿತ್ತು ನನಗೆ. ಬಟ್ ಈ ಡೇನ ಮರ್ತೋಗ್ಬಿಟ್ಟಿದೆ ನಾನು. ಆಮೇಲೆ ವಿಷಯ ಗೊತ್ತಾಯಿತು. ಅವಾಗ ಏನು ಪ್ರಿಪ್ರೇಷನೇ ಮಾಡ್ಕೊಂಡಿಲ್ವಲ್ಲ ಅಂತ ಅಂದ್ಕೊಂಡೆ. ಭೀಮನ ಅಮಾವಾಸ್ಯೆ ದಿನ ನಾನು ನೋಡಿ ಏನೇನೋ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ. ಅದನ್ನು ನೋಡ್ಬೋದು ನೀವು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.